ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಹಾಗಾದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಬನ್ನಿ ಹಾಗಾದರೆ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಫೈನಲಿ ಪೂಜೆ ಆಯಿತು. ನೀವು ಯಾವ ರೀತಿ ಹೋಳಿ ಹುಣ್ಣಿಮೆ ಆಚರಣೆ ಮಾಡ್ತಾಯಿದ್ದೀರಾ ಹೇಳ್ರಿ. ನಾವು ಸಿಂಪಲ್ಲಾಗಿ ಈ ಪೂಜೆ ಮಾಡೇವಿ ನೋಡಿ. ಹುಣ್ಣಿಮೆ ಪೂಜೆ ಇದು, ಹೋಳಿ ಹುಣ್ಣಿಮೆ ಪೂಜೆ ಇದು ನೋಡಿ. ಸಿಂಪಲ್ಲಾಗಿ ಮಾಡಿದ್ದೇನೆ. ಸ್ಕೂಲಿಗೆ ಹೊರಟಿದ್ದೆ ಫ್ರೆಂಡ್ಸ್. ಹಾಗೆ ಹೋಗ್ತಾ ಮೇದೂರಲ್ಲಿ ಹೋಳಿ ಕಾಮಣ್ಣಂದು ಸಿದ್ಧತೆ ನಡೀತಾ ಇತ್ತು. ಅಲ್ಲೊಂದು ಸ್ವಲ್ಪ ಬೈಕಲ್ಲೇ ಹೋಗ್ತಾ ಇದ್ದಲ್ಲ, ಹಾಗಾಗಿ ಅಲ್ಲಿ ಇಳಿದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಹೋದ್ವಿ. ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ನೋಡಿ ಯಾವ ರೀತಿ ಕಟ್ಟಿಗೆ ಹಾಕಿದ್ದಾರೆ ನನ್ನ ಹಿಂದ್ಗಡೆ ಎಲ್ಲ. ಬನ್ನಿ ಹಾಗಾದರೆ ಏನೆಲ್ಲ ಇದೆ ಇಲ್ಲಿ ಅಂತ ಹೇಳಿ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೇನೆ ನಾನು. ಈ ಉತ್ಸವ ಎಲ್ಲಿ ನಡೆಯುತ್ತೆ ಅಂತಂದರೆ ಹಾವೇರಿ ಡಿಸ್ಟಿಕ್ ರಟ್ಟಳ್ಳಿ ತಾಲೂಕಿನ ಮೇದೂರು ಗ್ರಾಮದಲ್ಲಿ ನೆರವೇರುತ್ತೆ. ವರ್ಷಕ್ಕೊಮ್ಮೆ ಹೋಳಿ ಹಬ್ಬ ಇದು. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೇನೆ ನೋಡಿ. ಇಲ್ಲಿ ನಿಮಗೆ ಕಾಣ್ಬೋದು ಕೆಳಗಡೆ ಅದು ಮೂರ್ತಿ ಇದೆ ಅಲ್ಲ, ಸಣ್ಣದು ಕಲ್ಲಿಂದು. ಅದು ತುಂಬ ಚಿಕ್ಕದಿತ್ತು. ಅದು ವರ್ಷ ಬೆಳೀತಾ ಬರ್ತಾ ಇದೆ. ಅದರದ್ದು ಇತಿಹಾಸ ಏನಂತಂದರೆ, ಒಬ್ಬರು ಗೌಡ್ರು ಇರ್ತಾರಂತ. ಗೌಡ್ರ ಮನೆಯಲ್ಲಿ ಆಳ್ಮಗ ಅಂತ ಹೇಳಿ ಇರ್ತಿದ್ದ ದನ ಕಾಯೋನವನು. ಅವನು ಪ್ರತಿದಿನ ದನ ಮೇಯ್ಸೋಕಂತ ಹೇಳಿ ಆ ಕಡೆ ಬಿಟ್ಕೊಂಡು ಹೋಗ್ತಿದ್ದ ಅಂತ. ಬಿಟ್ಕೊಂಡು ಹೋದಾಗ ಮನೆಗೆ ಬಂದ್ರೆ ಹಸು ಹಾಲು ಕೊಡ್ತಿದ್ದೇ ಇಲ್ಲ ಅಂತ. ಆವಾಗ ಅವರು ಪ್ರತಿ ಸರಿ ಯಾಕೆ ಹಾಲು ಕೊಡಲ್ಲ, ಅಲ್ಲೇ ಏನಾದರೂ ಮಾರ್ಕೊಂಬರ್ತೀನಂತ ಹೇಳಿ ಆ ಆಳ್ಮಗನ ಮೇಲೆ ಅನುಮಾನ ಪಡ್ತಿದ್ರಂತ. ಹಾಲೆಲ್ಲ ಅಲ್ಲೇ ಚೆಲ್ಲಿ ಬರೋದು ನೋಡಿ ಅವನಿಗೆ ಯಜಮಾನಿಗೆ ಅನುಮಾನ ಬಂತಂತ. ಇರಲಿ ಬಿಡು ಅಂತ ಹೇಳಿ ಇನ್ನೂ 2-3 ಸರಿ ಅವನು ಆ ರೀತಿ ನೋಡಿದಾಗ ಅವನಿಗೆ ಆಶ್ಚರ್ಯ ಆಗ್ತತಿ. ಇಲ್ಲ ಯಾಕೆ ಪ್ರತಿದಿನ ಬಂದು ಹಾಲು ಚೆಲ್ತತ್ತಲ್ಲ ಹಸು ಅಂತ ಹೇಳಿ ನೋಡಿದಾಗ ಅಲ್ಲಿ ಒಂದು ಕಲ್ಲಿತ್ತಲ್ಲ, ಆ ಮೂರ್ತಿ ನೋಡಿದಾಗ ಅಲ್ಲೇ ಪವಾಡ ಆಗಿರೋದು. ಆವಾಗಿಂದ ಅದನ್ನು ಹುಟ್ಟು ಕಾಮಣ್ಣ ಅಂತ ಕರೀತಾರೆ. ಸುಮಾರು 5 ತಲೆಮಾರಿಂದ ಈ ಉತ್ಸವ ನಡೀತಾ ಇರೋದು. ಇದು ಸಂಜೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವದವರೆಗೂ ಜಾತ್ರೆ ನಡೀತಾನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಕಾಮಣ್ಣನ ಮುಖ ಕೂರಿಸಿದ ನಂತರ ಯಾರೂ ಹೊರಗಡೆ ಹೋಗೋ ಹಾಗೇ ಇಲ್ಲ. ಬೆಳಗ್ಗೆ ಕಾಮಣ್ಣ ಬಿದ್ದ ಮೇಲೇ ಹೋಗೋ ಜನರು, ಅಲ್ಲಿವರೆಗೂ ಯಾರೂ ಕದಲೋ ಹಾಗೇ ಇಲ್ಲ. ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ತುಂಬಾ ಟೈಟ್ ಇರುತ್ತೆ. ಹಾಗೆ CC ಕ್ಯಾಮ್ರಾ ಇರುತ್ತೆ, ಡ್ರೋನ್ ಬಿಟ್ಟಿರ್ತಾರೆ. ಭಾಳ ಸೇಫ್ಟಿ ಫ್ರೆಂಡ್ಸ್. ಯಾರಿಗೂ ಕೂಡ ಒಂದು ಕಿಡಿ ತಾಗಲ್ಲ, ಏನೂ ಆಗಲ್ಲ, ಅಷ್ಟು ಸೇಫ್ಟಿಯಾಗಿರುತ್ತೆ. ಸುಮಾರು ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಎಕರೆ ಒಳಗಿರುತ್ತೆ ಅದು. ಬೆಂಕಿ ಮಾತ್ರ ನಾವು ಅವರು ಮೇದೂರಲ್ಲಿದ್ರೂ ನಮಗೆ ಮಾಸೂರಲ್ಲೇ ಕಾಣುತ್ತೆ ಗೊತ್ತಾ. ಆವಾಗಲೇ ಹೇಳ್ದಂಗೆ ಕೆಳಗಡೆ ಒಂದು ಮೂರ್ತಿ ಇದೆ ಕಲ್ಲಿಂದು ಅಂತ ಹೇಳಲಿಲ್ಲ ನಾನು. ಆ ಮೂರ್ತಿ ಆ ಝಳಕ್ಕೆ ಬಿರುಕು ಬಿಟ್ಟಿರುತ್ತೆ ಫ್ರೆಂಡ್ಸ್. ಅದು ಬಿರಿ ಬಿಟ್ಟ ತಕ್ಷಣ ಬೆಂಕಿ ಆರಿದ ಮೇಲೆ ಜನರು ಅದನ್ನು ಕೊಬ್ಬರಿನೇ ಹಾಕಿ 2 ಭಾಗ ಆಗಿರೋದು ಹೋಳನ್ನು ಮತ್ತೆ ಆ ಮೂರ್ತಿ ಒಂದಾಗಿ ಕೂಡುತ್ತೆ. ಅದು ನೋಡಿ ಯಾವ ರೀತಿ ಮಹಿಮೆ ಇರ್ಬೋದು ಆ ದೇವರಿಂದು. ಯಾರೇ ಏನೇ ಹರಕೆ ಮಾಡಿಕೊಂಡ್ರು ಅದು ಈಡೇರಿಸುತ್ತೆ ಅಂತೆ ಫ್ರೆಂಡ್ಸ್. ಹಾಗಾಗಿ ಒಮ್ಮೆ ನೀವು ಹೋಗಿ ಬನ್ನಿ. ಎಲ್ಲೇ ಇದ್ದರೂ ಬಂದು ಈ ಸ್ಥಾನಕ್ಕೆ ಬಂದು ದರ್ಶನ ಪಡೀರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಮುಂಭಾಗ ನೋಡಿ ಬೆರಣೆಯಿಂದ ಎಷ್ಟು ಚೆನ್ನಾಗಿ ಮಾಡ್ಯಾರ ಕೆಳಗಡೆ ಅವರು. ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಆ ತ್ರಿಕೋನ ಶೇಪಲ್ಲೇ ಕಾಮಣ್ಣನ ಕೂರಿಸೋದು. ಭತ್ತದ ಹೂಲಿಂದ ರೆಡಿ ಮಾಡಿ ನೆಕ್ಸ್ಟ್ ಮೂರ್ತಿ ತೊಗೊಂಬರ್ತಾರೆ ಫ್ರೆಂಡ್ಸ್. ಆ ಮೂರ್ತಿನ ಇದಕ್ಕೆ ಕಾಮಣ್ಣನ ಇದಕ್ಕೆ ಕುಂದ್ರಿಸಿದ ಮೇಲೆ ಯಾರೂ ಹೊರಗಡೆ ಹೋಗೋ ಹಾಗೇ ಇಲ್ಲ. ಅವ್ರು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ಮೊದಲೇ. ಇಷ್ಟೊತ್ತು ಮೇಲೇ ಎಲ್ಲ ಕಾಮಣ್ಣಂದು ಮೂರ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಇಲ್ಲೇ ರೆಡಿ ಮಾಡ್ತಾ ಇದ್ದಾರೆ. ಗಣ್ಯ ವ್ಯಕ್ತಿಗಳು, ಊರಿನ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಉಪಸ್ಥಿತರಾಗಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ನಾನು ಬರಲ್ಲ ನೀನು ಬರಲ್ಲ ಅಂತ ಹೇಳೋದೇ ಇಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ 2 ಕಣ್ಣು ಸಾಲದು ಅಲ್ಲೇ ರಿಯಲಾಗಿ ನೋಡೋದಕ್ಕೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಿಡೋರು. ಇಲ್ಲಿ 4 CC ಕ್ಯಾಮ್ರಾ ಇರುತ್ತೆ, ಡ್ರೋನ್ ಕ್ಯಾಮ್ರಾ ಬಿಟ್ಟಿರ್ತಾರೆ. ಹಾಗೆ ಮೀಡಿಯಾದವ್ರು ಬಂದಿರ್ತಾರೆ. ಅಕ್ಕಪಕ್ಕ ಮನೆ ಇದ್ದರೂ ಒಂದು ಅನಾಹುತ ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ಇದೇ ಮುಖ ನೋಡಿ ಕಾಮಣ್ಣನ ದೇಹಕ್ಕೆ ಹಾಕ್ತಾರೆ ಫ್ರೆಂಡ್ಸ್. ಏನಿದ್ರಿ ಇಲ್ಲಿ ಸುತ್ತಮುತ್ತ ನಡೆಯಂಗಿಲ್ಲ, ಕರ್ನಾಟಕದಾಗ ಕೇಳಿಲ್ಲ, ಇನ್ನೂ ನಡೆಯಂಗಿಲ್ಲ, ಸೊ ಅದರದ್ದು ಒಂದು ವಿಶೇಷ. ಇದರ ವಿಶೇಷತೆ ಏನಂದ್ರೆ
ಇಡೀ ದೇಶದಲ್ಲಿ ನಮ್ಮ ಗ್ರಾಮದಲ್ಲಿ ಆಗ್ತಂತ ಕಾಮದಾನೋತ್ಸವ ಇಡೀ ದೇಶದಲ್ಲಿ ಎಲ್ಲಿ ಆಗಲ್ಲ. ಒಂದು ಎರಡನೇದು, ಇವತ್ತು ಈ ದೇವಸ್ಥಾನದ ಅಕ್ಕಪಕ್ಕ ಹಂಚಿನ ಮನೆ, RCC ಮನೆಗಳಾಗ್ಯವು. ಆಗಿನ ಕಾಲದಲ್ಲಿ ಹುಲ್ಲಿನ ಮನೆಗಳು. ಈ ಬೆಂಕಿ ಕಿಡಿ ಹೋಗಿ ಆ ಹುಲ್ಲಿನ ಮನೆ ಮೇಲೆ ಬಿದ್ದರೂ ಇವತ್ತಿಗೆ ಯಾವುದೇ ಬೆಂಕಿ ಹತ್ತಿಲ್ಲ, ಯಾವುದೇ ಥರದ ಅನಾಹುತ ಆದಂಥ ಉದಾಹರಣೆ ನಮ್ಮ ಮುಂದಿಲ್ಲ. ನನ್ನ ವಯಸ್ಸಿ ಬಂದ ನಂತರ ಅದಕ್ಕಿಂತ ಹಿಂದೆ ನಮ್ಮ ನೂರಾರು ಹಿರಿಯರು ಮಾಡ್ಕೊಂತ ಬಂದಾರ. ಆದ್ರೆ ನಾವು ಈಗೆಲ್ಲ ಸೇರಿ ನಮ್ಮೆಲ್ಲ ಪ್ರಮುಖರು ಎಲ್ಲ ಸಮುದಾಯದವರು ಸೇರಿ ನಾವು ಒಟ್ಟಿಗೆ ಒಂದಾಗಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಯಾವುದೇ ಇವತ್ತಿಗೆ ಒಂದು ಸಣ್ಣ ಪುಟ್ಟ ಒಂದು ಯಾವುದಕ್ಕೂ ಅಹಿತಕರಗತೆ ಅವಕಾಶ ಇಲ್ಲ. ಸುಮಾರು 50,000ರಿಂದ 80,000 ಜನ ಸೇರ್ತದೆ ರಾತ್ರಿ. ಇದು ಗುಡಿ ಗುಡಿ ಕಟ್ಸಕ್ಕೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಮಾಡ್ಬೇಕಲ್ಲ, ಗುಡಿ ಕಟ್ಟಕ್ಕೆ ಬರಲ್ಲ. ಇಲ್ಲಿ ಪ್ರತಿ ವರ್ಷ ಇಲ್ಲಿ ತೆಗೆದು ಕುಟಿಗೆ ಹೊಟ್ಟಬೇಕು, ಕಾಮದಹನ ಮಾಡಬೇಕು, ಹಂಗಾಗಿ ಗುಡಿ ಕಟ್ಟಕ್ಕೆ ಬರಲ್ಲ. ಕಾಣಿಕೆ ಕೆಲವರು ಭಕ್ತರು ಹರಕೆ ಕಾಣಿಕೆ ಮಾಡ್ಕೊಂಡಿರ್ತಾರೆ. ಕೆಲವ್ರಿಗೆ ಮದುವೆ ಆಗಿರಂಗಿಲ್ಲ, ನನಗೆ ಮುಂದಿನ ವರ್ಷ ಮದುವೆ ಆಗ್ಲಪ್ಪ. ಕೆಲವ್ರಿಗೆ ಮದುವೆ ಆಗಿರ್ತಾರ, ಮಕ್ಕಳಾಗಿರಂಗಿಲ್ಲ, ನನಗೆ ಮಕ್ಕಳಾಗ್ಲಿ ಅಂತ ಕೇಳ್ತಾರ. ಕಾಮನ ಮೂರ್ತಿ ಬೀಳುವಾಗ ಎಡಕ್ಕೆ ಅಥವಾ ಬಲಕ್ಕೆ ಅಂತ ಹೇಳಿ ನಮ್ಮ ಗ್ರಾಮದ ಪ್ರಮುಖರು ಕುತ್ಕೊಂಡು ನೋಡ್ತಾರ. ಬಲಗಡಿ ಬಿದ್ದರೆ ಯಾವ ತರ ಮಳೆ ಬೆಳೆ ಆಗ್ತದೆ, ಎಡಕ್ಕೆ ಬಿದ್ರೇನು, ಅಥವಾ ಮುಗುಲ್ ಮೇಲೆ ಆಕಾಶ ನೋಡ್ಕೊಂತ ಬಿದ್ರೇನು, ಈ ತರ ಆಕಾಶ ನೋಡ್ಕೊಂತ ಬಿದ್ರೆ ಆ ಸಂದರ್ಭದಲ್ಲಿ ಆ ವರ್ಷ ಮಳೆ ಕಡಿಮೆ ಆಗ್ತದೆ. ಸ್ವಲ್ಪ ಇದರಲ್ಲಿ ಸ್ವಲ್ಪ ಸ್ಮಶಾನ ಕಡೆಗೆ ಜಾಸ್ತಿ ತಲೆ ಹೋತಂದ್ರೆ ಆ ವರ್ಷ ಸಾವು ನೋವು ಜಾಸ್ತಿ ಆಗ್ತವೆ. ಅದು ನಮ್ಮೂರಿಗೆ ಅಷ್ಟ ಅಂತಲ್ಲ, ಇಡೀ ಎಲ್ಲ ಕಡೆಗೆ ಅನ್ವಯಿಸ್ತಾ ಆಗ್ತದೆ. ಈ ತರ ಬಲಭಾಗಕ್ಕೆ ಬಿದ್ದರೆ ಸ್ವಲ್ಪ ಮಳೆ ಬೆಳೆ ಅನುಕೂಲ ಆಗ್ತದೆ, ಜನ ದನಕರುಗಳು ಆರೋಗ್ಯವಾಗಿರ್ತಾರೆ. ಈ ತರ ಒಂದು ವಾತಾವರಣ ಭಕ್ತರು ಬೇಡ್ಕೊಂಡು ಹೋದ್ರೆ 100% ಸಕ್ಸಸ್ ಆಗಿದೆ. ಈಗ ಮಾತಾಡಿದವರು ಆ ಊರಿನ ಗಣ್ಯ ವ್ಯಕ್ತಿಗಳು. ಬೆಳಗ್ಗೆ ದರ್ಶನ ಪಡೆಯೋಣ ಅಂತ ಹೇಳಿ ನಾನು ನಮ್ಮ ಯಜಮಾನ್ರು ಹೋದ್ವಿ. ಅಲ್ಲಿ ಎಲ್ಲರೂ ಹಣ್ಣು ಕಾಯಿ ಮಾಡಿಸ್ತಾ ಇದ್ರು. ನೋಡಿ ಬೂದಿ ರಾಶಿ ಯಾವ ರೀತಿ ಇದೆ, ಕಾಮಣ್ಣನ ಸುಟ್ಟಿದ್ದು. ಇನ್ನೂ ಬೆಂಕಿ ಆಡ್ತಾ ಇತ್ತು. ಬೆಳಗ್ಗೆ 10:30 ಆದರೂ ಕೂಡ ಬೆಂಕಿ ಆಡ್ತಾ ಇತ್ತು. ಯಾವ ರೀತಿ ಪವಾಡ ಇರ್ಬೋದು ನೋಡಿ. ಇದು ಇಷ್ಟಕ್ಕೆ ಆಗಿಲ್ಲ ಫ್ರೆಂಡ್ಸ್, ಮತ್ತು ಶುಕ್ರವಾರ ತಿಥಿ ಅಂತ ಮಾಡ್ತಾರೆ ಕಾಮಣ್ಣಂದು. ಅದು ಕೂಡ ತುಂಬ ಅದ್ಧೂರಿಯಾಗಿ ಇರುತ್ತೆ ಫಂಕ್ಷನ್ಗಳು. ಆಮೇಲೆ ಊಟಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳು ಬಂದು ಹಾಗೂ ಕೂಡ ದರ್ಶನ ಮಾಡಬಹುದು ಎಲ್ಲರೂ. ರಾತ್ರಿ ಅಂತೂ ಕಾಲಿಡೋಕ್ಕೂ ಜಾಗ ಇರಲ್ಲ ಫ್ರೆಂಡ್ಸ್. ಸುಮಾರು ಭಕ್ತರುಗಳು ಬಂದು ಸೇರಿರ್ತಾರಲ್ಲ, ಹಾಗಾಗಿ ಆ ಕಡೆ ಈ ಕಡೆ ಹೋಗೋಕ್ಕೂ ದಾರಿ ಕೂಡ ಇರಲ್ಲ. ಬೆಳಗ್ಗೆ ನೋಡಿ ಎಷ್ಟು ಫ್ರೀ ಆಗಿದೆ, ಅಷ್ಟು ಭಕ್ತಾದಿಗಳು ಯಾರಿರಲ್ಲ, ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಆ ಗ್ರಾಮದಲ್ಲಿ ಇವತ್ತು ಹೋಳಿ ಆಚರಣೆ ಮಾಡ್ತಾರೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಹಳ್ಳಿನವರು ಅವ್ರಿಗೆ ಯಾವ ದಿನ ಅನುಕೂಲ ಆಗುತ್ತೆ ಆ ದಿನದಲ್ಲಿ ಬಣ್ಣವನ್ನು ಆಡ್ತಾರೆ ಫ್ರೆಂಡ್ಸ್. ಎಲ್ಲರೂ ಒಂದೇ ದಿನ ಮಾಡಲ್ಲ ಈ ಸೈಡು. ಈ ಸಾರಿ ಗ್ರಹಣ ಇತ್ತಲ್ಲ, ಹಾಗಾಗಿ ಗ್ರಹಣ ಮುಗಿದ ಮೇಲೆ ಮತ್ತೆಲ್ಲ ದೇವಸ್ಥಾನಗಳು ಶುದ್ಧಿ ಮಾಡಿಕೊಂಡು ಆಮೇಲೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಕಾಮಣ್ಣನ ಹತ್ರನೂ ಬಂದು ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ ಮೇಲೆ ಅದಕ್ಕೆ ಬೆಳಗಿನ ಜಾವ ಬೆಂಕಿ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ದರ್ಶನ ಪಡಿಬಹುದು ಅದರದ್ದು. ನನ್ನ ಮಕ್ಕಳು ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಹೋಗಿದ್ದರು ಫ್ರೆಂಡ್ಸ್. ಅಲ್ಲಿ ಹೋಗಿ ಸ್ವಲ್ಪ ನೋಡ್ಕೊಂಬರ್ತೇವೆ ಅಂತೇಳಿ ಅವ್ರ ಪಪ್ಪನ ಜೊತೆ ಹೋಗಿದ್ದರು. ನೋಡಿ ಯಾವ ರೀತಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಇವರು ಅಂತ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೇನೆ. ಓಕೆ ಫ್ರೆಂಡ್ಸ್, ಬಾಯ್.